ಇದರೊಟ್ಟಿಗೆ ಸೀಡ್ ಸೈಕ್ಲಿಂಗ್ ಅಂತ ಹೇಳ್ತೀವಿ. ಸೊ ಸೀಡ್ ಸೈಕ್ಲಿಂಗ್ ಅಂದರೆ ಏನಿಲ್ಲ, ಈ ಪಂಪ್ಕಿನ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಚಿಯಾ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ನ ದಿನ 1 ಟೇಬಲ್ ಸ್ಪೂನ್ ಬಿಸಿ ನೀರೊಟ್ಟಿಗೆ ಕುಡಿಯೋದ್ರಿಂದ ಏನಾಗುತ್ತೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಸೆಟ್ರೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಸ್ಲೀಪ್ ಹೈಜೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ದಿನ ನಾನು 10 ಗಂಟೆಗೆ ಮಲಗ್ತೀನಿ, ಇನ್ನೊಂದು ದಿನ ಓವರ್ನೈಟ್ ಮಲಗೋದೇ ಇಲ್ಲ, ಬೆಳಿಗ್ಗೆ ಮಲ್ಕೋತೀನಿ, ಈ ರೀತಿ ಎಲ್ಲ ಒಂದು ಪ್ಯಾಟ್ರನ್ ಫಾಲೋ ಮಾಡ್ತಾ ಹೋಗಬೇಕು. ಸೊ ಈ ಸ್ಲೀಪ್ ಹೈಜೀನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಮಿನಿಮಮ್ 7 to 8 hours ಸ್ಲೀಪ್ ನೀವು ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ನೀವು ಮುಂಚೆನೇ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಮೆಡಿಟೇಷನ್ ಆಗಲಿ, ಈಗ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಇದೆ, ಆ ಸ್ಟ್ರೆಸ್ ಫ್ಯಾಕ್ಟರ್ನ ನಾನು ಹೇಗೆ ಡಿಸ್ಟ್ರೆಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಕೆಲವು ಬಿಹೇವಿಯರಲ್ ಥೆರಪಿಗಳಿಗೂ ಮತ್ತು ಕೌನ್ಸಿಲಿಂಗ್ಗಳು ಅಂಡರ್ಗೋ ಆದಾಗ ಈ ರೀತಿ ಸಮಸ್ಯೆಯಿಂದ ನೀವು ಪರಿಪೂರ್ಣವಾಗಿ ಮುಕ್ತರಾಗ್ಬೋದು. ಇನ್ನು ಒಬೇಸ್ ಬಗ್ಗೆ ಮಾತನಾಡ್ತಾ ಇದ್ರಿ ಡಾಕ್ಟರ್, ಏನಾದರೂ ಒಬೇಸ್ ಇದ್ದವರಲ್ಲಿ ಈ PCOD ಸಮಸ್ಯೆ ಕಾಣಿಸ್ಕೊಳ್ಬಹುದಾ? ಆಸ್ ಐ ಸೆಡ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಾನೆ ಹೇಳ್ಬೋದು. ಒಬೆಸಿಟಿ ಇದ್ರೆ ಅವರು ಲಾಂಗ್ ಟರ್ಮ್ PCOD ಸಮಸ್ಯೆಗೆ ಎಂಡ್ ಆಗ್ತಾರೆ, ಥೈರಾಯ್ಡ್ ಆಗಲಿ, ಡಯಾಬಿಟೀಸ್ ಇರಲಿ. ವೆರಾಸ್ ಈ ಎಲ್ಲ ಸಮಸ್ಯೆ ಇರೋರು ಹೋಗ್ತಾ ಹೋಗ್ತಾ PCOD ಸಮಸ್ಯೆ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಇನ್ನು ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ರಿ. ಇಫ್ ಜೆನೆಟಿಕಲ್ ಫ್ಯಾಕ್ಟರಿಂದನೇ ಅವರಿಗೆ PCOD ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಆಗ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ನೀವು ಅವರಿಗೆ ಕೊಡ್ತೀರಾ? ಓಕೆ, ಜೆನೆಟಿಕ್ಸ್ ಅನ್ನೋದು ಅಗೇನ್ ಆಸ್ ಐ ಸೆಡ್, ಇಟ್ ಈಸ್ ನಾಟ್ ಪ್ರೂವ್ಡ್. ಓಕೆ, ಇಟ್ ಈಸ್ ಜಸ್ಟ್ ಅ ಹೈಪೋಥೆಸಿಸ್, ಬರಬಹುದು ಅಂತ ಹೇಳ್ಬಿಟ್ಟು. ಬೀಟ್ ಜೆನೆಟಿಕ್ ಆರ್ ಬೀಟ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಏನೇ ಇದ್ರೂ ಕೂಡ ನಮ್ಮ ಅಪ್ರೋಚ್ ಹೆಂಗಿರುತ್ತೆ ಅಂದರೆ ಇಟ್ ಈಸ್ ಮೋರ್ ಆಫ್ ಕಸ್ಟಮೈಸ್ಡ್ ಮೆಡಿಸಿನ್ಸ್, ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಈಗ ನಾನು ಆಸ್ ಐ ಸೆಡ್ 10 ಪೇಷಂಟಲ್ಲಿ ಒಬ್ರಿಗೆ ಸಮಸ್ಯೆ ಇದ್ದಿದ್ದೆ ಅಂತ, ಹಾಗಂತ ಎಲ್ಲ ಪೇಷಂಟ್ಸ್ಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರೋದಿಲ್ಲ. ಇವ್ರಿಗೆ ಬಂದಾಗ ಇವ್ರ ಲಕ್ಷಣಗಳಿರ್ಬೋದು, ಕೆಲವ್ರಿಗೆ ಲಕ್ಷಣಗಳು ಇಲ್ದಲೇನೆ ಇರ್ಬೋದು. ಸೊ ಅದನ್ನ ಅನಲೈಸ್ ಮಾಡಿಬಿಟ್ಟು ಕಸ್ಟಮೈಸ್ಡ್ ಮೆಡಿಸಿನ್ಸ್ ಕೊಡೋದೇ ಹೋಮಿಯೋ ಕೇರ್ ಅಲ್ಲಿ ಕೊಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.